ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಒಂದು ದೇಶ ಒಂದೇ ಕಾನೂನು ಎನ್ನುವುದು ನಮ್ಮ ಭಾರತದ ಕೋಟ್ಯಾಂತರ ಪ್ರಜ್ಞಾವಂತ ನಾಗರಿಕರ ದಶಕಗಳ ಒಂದು ದೊಡ್ಡ ಕನಸು. ಧರ್ಮದ ಹೆಸರಿನಲ್ಲಿ ನಡೀತಾ ಇರುವಂತಹ ಅನ್ಯಾಯವನ್ನ ತಡೆಯಲು ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು ಸಿಗಬೇಕು ಎನ್ನುವುದು ಸಂವಿಧಾನದ ಆಶಯವೂ ಕೂಡ ಹೌದು. ಇಷ್ಟು ವರ್ಷಗಳ ಕಾಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಕೆಲವು ಮೂಲಭೂತವಾದಿಗಳ ಮನವೊಲಿಸಲು ಹಳೆಯ ಕರಾಳ ವೈಯಕ್ತಿಕ ಕಾನೂನುಗಳನ್ನ ಭಾರತದಲ್ಲಿ ಜೀವಂತವಾಗಿ ಇಡಲಾಗಿತ್ತು. ಇದರಿಂದಾಗಿ ಅತಿ ಹೆಚ್ಚು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದದ್ದು ನಮ್ಮ ಸಮಾಜದ ಮುಗ್ಧ ಮಹಿಳೆಯರು. ಆದ್ರೆ ಈಗ ಭಾರತದಲ್ಲಿ ಕಾಲ ಕಂಪ್ಲೀಟ್ ಆಗಿ ಬದಲಾಗಿದೆ. ಹೌದು, ಭಾರತದ ಈಶಾನ್ಯ ರಾಜ್ಯ ಅಸ್ಸಾಂನಲ್ಲಿ ಇದೀಗ ಅಕ್ಷರಶಃ ಒಂದು ಐತಿಹಾಸಿಕ ಕ್ರಾಂತಿ ಶುರುವಾಗಿದೆ. ಅಸ್ಸಾಂನ ಖಡಕ್ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ತಮ್ಮ ರಾಜ್ಯದಲ್ಲಿ ಬಹುನಿರೀಕ್ಷಿತ ಏಕನಾಗರಿಕ ಸಂಹಿತೆ ಮಸೂದೆಯನ್ನ ಅಧಿಕೃತವಾಗಿ ಮಂಡನೆ ಮಾಡಿದ್ದಾರೆ. ಇನ್ಮುಂದೆ ಅಸ್ಸಾಂನಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎನ್ನುವ ಧರ್ಮದ ಆಧಾರಿತ ಕಾನೂನುಗಳ ಆಟ ನಡೆಯೋದಿಲ್ಲ. ಮದುವೆ ವಿಚ್ಛೇದನ ಮತ್ತು ಆಸ್ತಿ ಹಂಚಿಕೆಯಲ್ಲಿ ಇಡೀ ರಾಜ್ಯದ ಎಲ್ಲಾ ಜನರಿಗೂ ಕೂಡ ಕೇವಲ ಒಂದೇ ಒಂದು ಸಮಾನ ಕಾನೂನು ಜಾರಿಯಾಗಲಿದೆ. ಅಷ್ಟಕ್ಕೂ ಅಸ್ಸಾಂನ ವಿಧಾನಸಭೆಯಲ್ಲಿ ಮಂಡನೆಯಾಗಿರುವಂತಹ ಈ ಭಾರಿ ದೊಡ್ಡ ಬಿಲ್ ನಲ್ಲಿರುವಂತಹ ಆ 5 ಸ್ಫೋಟಕ ಅಂಶಗಳೇನು? ಇಸ್ಲಾಮಿಕ್ ಮೂಲಭೂತವಾದಿಗಳ ನಿದ್ದೆಗೆಡಿಸಿರುವಂತಹ ಬಹುಪತ್ನಿತ್ವ ನಿಷೇಧ ಕಾನೂನು ಎಂಥದ್ದು? ಮದುವೆ ಕಡ್ಡಾಯ ನೋಂದಣಿ ಮತ್ತು ಲಿವ್ ಇನ್ ರಿಲೇಶನ್ಶಿಪ್ ನಿಯಂತ್ರಣಕ್ಕೆ ತಂದಿರುವಂತಹ ಆ ಕಠಿಣ ಜೈಲು ಶಿಕ್ಷೆಯ ರೂಲ್ಸ್ ಏನು? ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಸಮಾನ ಹಕ್ಕು ಕೊಡುವ ಈ ಬ್ರಹ್ಮಾಸ್ತ್ರದಿಂದ ವಿರೋಧ ಪಕ್ಷಗಳು ಉರಿದು ಬೂದಿಯಾಗ್ತಾ ಇರೋದಾದ್ರೂ ಯಾಕೆ? ಬನ್ನಿ, ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಇಡೀ ದೇಶದ ಗಮನ ಸೆಳೆದಿರುವಂತಹ ಅಸ್ಸಾಂನ ಯುಸಿಸಿ ಮಸೀದಿಯ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ರಾಷ್ಟ್ರೀಯ ಏಕತೆಗೆ ಸಂಬಂಧಿಸಿರುವಂತಹ ಈ ಸ್ಫೋಟಕ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಈ ಯುಸಿಸಿ ಕರ್ನಾಟಕದಲ್ಲೂ ಕೂಡ ಜಾರಿಯಾಗಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಇದರ ಜೊತೆಗೆ ಇಡೀ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಸ್ಲಿಮರಿಗೆ, ಹಿಂದೂಗಳಿಗೆ ಒಂದೇ ಕಾನೂನನ್ನ ಜಾರಿಗೆ ತರಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಸಾಮಾಜಿಕ ಬದಲಾವಣೆಯ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಆಡಳಿತ ಶೈಲಿಯನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಸ್ಸಾಂನಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ಕೂಡ ಹಿಮಂತ ಅವರು ಒಂದರ ಹಿಂದೊಂದು ಕ್ರಾಂತಿಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅಕ್ರಮ ವಲಸಿಗರ ವಿರುದ್ಧ ಬುಲ್ಡೋಸರ್ ಕಾರ್ಯಾಚರಣೆ ಮಾಡ್ತಾ ಇರೋದ್ರಿಂದ ಹಿಡಿದು ಬಡವರಿಗೆ ಅನ್ಯಾಯ ಒದಗಿಸುವವರೆಗೆ ಇವರು ಇಡೀ ದೇಶದಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ತಾವು ಕೊಟ್ಟಿದ್ದ ಭಾರಿ ದೊಡ್ಡ ಭರವಸೆಯಾಗಿದ್ದ ಏಕರೂಪ ನಾಗರಿಕ ಸಂಹಿತೆಯನ್ನ ಈಗ ಅಧಿಕೃತವಾಗಿ ಜಾರಿಗೆ ತರುವತ್ತ ಮೊದಲ ಮತ್ತು ಬಲವಾದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅಸ್ಸಾಂನ ಹಿರಿಯ ಸಚಿವ ಅತುಲ್ ಬೋರಾ ಅವರು ಈ ಮಸೂದೆಯನ್ನ ವಿಧಾನಸಭೆಯಲ್ಲಿ ಮಂಡಿಸುವ ಮೂಲಕ ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯನಕ್ಕೆ ನಾಂದಿಯಾಡಿದ್ದಾರೆ. ನಿಮ್ ತಲೆಯಲ್ಲಿ ಈಗ ಒಂದು ಪ್ರಶ್ನೆ ಮೂಡಬಹುದು, ಏನಿದು ಏಕರೂಪ ನಾಗರಿಕ ಸಂಹಿತೆ ಅಥವಾ ಯುಸಿಸಿ ಅಂತ? ನಮ್ಮ ದೇಶದಲ್ಲಿ ಕ್ರಿಮಿನಲ್ ಕಾನೂನುಗಳು ಎಲ್ಲರಿಗೂ ಒಂದೇ ಆಗಿವೆ. ಅಂದ್ರೆ ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಒಂದೇ ರೀತಿಯ ಶಿಕ್ಷೆಯಾಗುತ್ತೆ. ಆದ್ರೆ ಸಿವಿಲ್ ವಿಚಾರಗಳಾಗಿರುವಂತಹ ಮದುವೆ ವಿಚ್ಛೇದನ, ದತ್ತು ಪಡೆಯುವುದು ಮತ್ತು ಆಸ್ತಿ ಹಂಚಿಕೆಯ ವಿಚಾರದಲ್ಲಿ ಹಿಂದೂಗಳಿಗೆ ಬೇರೆ ಕಾನೂನುಗಳು ಇದೆ, ಮುಸ್ಲಿಮರಿಗೆ ಬೇರೆ ಕಾನೂನುಗಳು ಇದೆ ಹಾಗೂ ಕ್ರಿಶ್ಚಿಯನ್ನರಿಗೆ ಪ್ರತ್ಯೇಕ ಕಾನೂನು ಇದೆ. ಈ ವೈಯಕ್ತಿಕ ಕಾನೂನುಗಳು ಅತಿ ಹೆಚ್ಚು ತಾರತಮ್ಯದಿಂದ ಕೂಡಿದೆ. ವಿಶೇಷವಾಗಿ ಮಹಿಳೆಯರಿಗೆ ಅದರಲ್ಲಿ ಭಾರಿ ದೊಡ್ಡ ಅನ್ಯಾಯವಾಗ್ತಾ ಇದೆ. ಈ ಎಲ್ಲಾ ಧರ್ಮಾಧಾರಿತ ಕಾನೂನುಗಳನ್ನ ರದ್ದು ಮಾಡಿ ಇಡೀ ರಾಜ್ಯದ ಎಲ್ಲಾ ಜನರಿಗೂ ಕೂಡ ಕೇವಲ ಒಂದೇ ಒಂದು ಸಿವಿಲ್ ಕಾನೂನು ತರುವುದೇ ಈ ಯುಸಿಸಿ ಮಸೂದೆಯ ಅಸಲಿ ಉದ್ದೇಶವಾಗಿದೆ. ಈ ಹೊಸ ಮಸೂದೆಯಲ್ಲಿರುವಂತಹ ಅತಿ ಪ್ರಮುಖ ಮತ್ತು ಸ್ಫೋಟಕ ಅಂಶ ಅಂದ್ರೆ ಅದು ಬಹುಪತ್ನಿತ್ವಕ್ಕೆ ಸಂಪೂರ್ಣ ನಿಷೇಧ. ಇಷ್ಟು ವರ್ಷ ಧರ್ಮದ ನೆಪದಲ್ಲಿ ಮತ್ತು ವೈಯಕ್ತಿಕ ಕಾನೂನಿನ ಹೆಸರಿನಲ್ಲಿ ಒಬ್ಬ ಪುರುಷ 4 ಮದುವೆಯಾಗುವ ಅವಕಾಶವಿತ್ತು. ಇದರಿಂದಾಗಿ ಅದೆಷ್ಟೋ ಮುಸ್ಲಿಂ ಹೆಣ್ಣು ಮಕ್ಕಳು ತಮ್ಮ ಜೀವನ ಪೂರ್ತಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಭೀಕರ ಪರಿಸ್ಥಿತಿ ಇತ್ತು. ಆದ್ರೆ ಈಗ ಹಿಮಂತ ಬಿಸ್ವಾ ಶರ್ಮಾ ಅವರ ಸರ್ಕಾರ ಈ ಕರಾಳ ಪದ್ಧತಿಗೆ ಅಂತಿಮ ಒಳೆಯನ್ನು ಹೊಡೆದಿದ್ದಾರೆ. ಇನ್ ಮುಂದೆ ಅಸ್ಸಾಂನಲ್ಲಿ ಧರ್ಮ ಯಾವುದಾದ್ರೇನು ಪ್ರತಿಯೊಬ್ಬ ಪುರುಷನು ಕೂಡ ಕಡ್ಡಾಯವಾಗಿ ಕೇವಲ ಒಬ್ಬರನ್ನ ಮಾತ್ರ ಮದುವೆಯಾಗಬೇಕು. ಅದು ಕಾನೂನುಬದ್ಧವಾಗಿ ಏಕಪತ್ನಿತ್ವಕ್ಕೆ ಡೈರೆಕ್ಟ್ ಆಗಿ ದಾರಿ ಮಾಡಿಕೊಡಲಿದೆ. ಇದರಿಂದಾಗಿ ಅಸ್ಸಾಂನ ಅಸಂಖ್ಯಾತ ಮಹಿಳೆಯರು ಈಗ ನೆಮ್ಮದಿಯ ನಿಟ್ಟುಸಿರನ್ನ ಬಿಡುವಂತಾಗಿದೆ. ಅಸ್ಸಾಂನಲ್ಲಿ ಇಷ್ಟು ವರ್ಷ ಕಾಡ್ತಾ ಇದ್ದ ಮತ್ತೊಂದು ಭಾರಿ ದೊಡ್ಡ ಪಿಡುಗು ಅಂದ್ರೆ ಅದು ಬಾಲ್ಯ ವಿವಾಹ. ಚಿಕ್ಕ ವಯಸ್ಸಿನಲ್ಲಿಯೇ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಟ್ಟು ಅವರ ಭವಿಷ್ಯವನ್ನ ಕಮರುವಂತೆ ಮಾಡ್ಲಾಗ್ತಾ ಇತ್ತು. ಈ ಹೊಸ ಯುಸಿಸಿ ಮಸೂದೆಯು ಬಾಲ್ಯ ವಿವಾಹವನ್ನ ಕಂಪ್ಲೀಟ್ ಆಗಿ ಅಪರಾಧ ಅಂತ ಘೋಷಿಸಿದೆ. ಕಾನೂನುಬದ್ಧ ಮದುವೆಯಾಗಿ ಪುರುಷರಿಗೆ ಕನಿಷ್ಠ 21 ವರ್ಷಗಳು, ಮಹಿಳೆಯರಿಗೆ 18 ವರ್ಷಗಳು ವಯೋಮಿತಿಯನ್ನ ಅತ್ಯಂತ ಸ್ಪಷ್ಟವಾಗಿ ನಿಗದಿಪಡಿಸಲಾಗಿದೆ. ಈ ವಯಸ್ಸಿಗಿಂತ ಮುಂಚೆ ಯಾರಾದ್ರೂ ಮದುವೆಯಾದ್ರೂ ಕೂಡ ಆ ಮದುವೆಗೆ ಕಾನೂನಿನ ಮಾನ್ಯತೆ ಸಿಗೋದಿಲ್ಲ ಮತ್ತು ಅಂತಹ ಮದುವೆ ಮಾಡಿಸಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಇದು ಭಾರಿ ದೊಡ್ಡ ಮಸ್ಟ್ ಸ್ಟ್ರೋಕ್ ಆಗಿ ಪರಿಣಮಿಸುತ್ತೆ. ಮಸೂದೆಯ 3ನೇ ಪ್ರಮುಖ ಅಂಶ ಅಂದ್ರೆ ಅದು ಮದುವೆ ನೋಂದಣಿಯ ಕಡ್ಡಾಯ ನಿಯಮ.
ಇನ್ನು ಮುಂದೆ ಅಸ್ಸಾಂನಲ್ಲಿ ಯಾವುದೇ ಧರ್ಮದವರು ಮದುವೆಯಾದರೂ ಕೂಡ ಅವರು ಮದುವೆಯಾದ 60 ದಿನಗಳ ಒಳಗಾಗಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕಡ್ಡಾಯವಾಗಿ ತಮ್ಮ ಮದುವೆಯನ್ನ ನೋಂದಣಿ ಮಾಡಿಸಲೇಬೇಕು. ಒಂದ್ ವೇಳೆ ಅಸ್ಸಾಂನಿಂದ ಹೊರಗೆ ಹೋಗಿ ಬೇರೆ ರಾಜ್ಯದಲ್ಲಿ ಮದುವೆಯಾಗಿದ್ರೆ ಅವರಿಗೆ 90 ದಿನಗಳ ಕಾಲಾವಕಾಶ ನೀಡಲಾಗಿದೆ. ನೋಂದಣಿ ಮಾಡಿಸದಿದ್ರೆ ಅಂತಹ ಮದುವೆಗಳಿಗೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಸಿಗೋದಿಲ್ಲ ಮತ್ತು ಕಾನೂನಿನ ರಕ್ಷಣೆ ಕೂಡ ಸಿಗೋದಿಲ್ಲ. ಇದರಿಂದ ಸುಳ್ಳು ಹೇಳಿ ಮೋಸದಿಂದ ಮದುವೆಯಾಗುವ ಜಾಲಗಳಿಗೆ ಕಂಪ್ಲೀಟ್ ಆಗಿ ಬ್ರೇಕ್ ಬೀಳುತ್ತೆ. ಇನ್ನು ಈ ಆಧುನಿಕ ಜಗತ್ತಿನಲ್ಲಿ ಯುವ ಜನತೆ ಅತಿ ಹೆಚ್ಚು ಆಕರ್ಷಿತವಾಗ್ತಾ ಇರುವ ವಿಚಾರ ಅಂದ್ರೆ ಅದು ಲಿವ್ ಇನ್ ರಿಲೇಶನ್ಶಿಪ್. ಆದ್ರೆ ಈ ಸಂಬಂಧದಲ್ಲಿ ಬಿರುಕು ಮೂಡಿದಾಗ ಅತಿ ಹೆಚ್ಚು ಮೋಸ ಹೋಗುವುದು ಮಹಿಳೆಯರು. ಅದಕ್ಕೆ ಕಡಿವಾಣ ಹಾಕಲು ಅಸ್ಸಾಂ ಸರ್ಕಾರ ಈ ಮಸೂದೆಯಲ್ಲಿ ಒಂದು ಸ್ಫೋಟಕ ನಿಯಮವನ್ನ ತಂದಿದೆ. ಯಾರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರ್ತಾರೋ ಅವರು ತಮ್ಮ ಸಂಬಂಧವನ್ನ ಸರ್ಕಾರಿ ಕಚೇರಿಯಲ್ಲಿ ಕಡ್ಡಾಯವಾಗಿ ರಿಜಿಸ್ಟರ್ ಮಾಡಿಸಲೇಬೇಕು. ಕೇವಲ ಜೊತೆಯಾಗಿ ವಾಸವಿಡ್ತೀವಿ ಅಂದ್ರೆ ನಡೆಯೋದಿಲ್ಲ. ಒಂದು ವೇಳೆ ರಿಜಿಸ್ಟರ್ ಮಾಡಿಸದೆ ಸಿಕ್ಕಿಬಿದ್ರೆ ಅವರು ದಂಡ ಮತ್ತು ಜೈಲು ಶಿಕ್ಷೆ ಕಟ್ಟಿಟ್ಟ ಬುತ್ತೆ. ರಿಜಿಸ್ಟರ್ ಮಾಡಿಸೋದ್ರಿಂದ ಆ ಸಂಬಂಧ ಮುರಿದು ಬಿದ್ದಾಗ ಮಹಿಳೆಯರಿಗೆ ಕಡ್ಡಾಯವಾಗಿ ಜೀವನಾಂಶ ಸಿಗುತ್ತೆ ಮತ್ತು ಅವರಿಗೆ ಹುಟ್ಟುವ ಮಕ್ಕಳ ಭವಿಷ್ಯ ಮತ್ತು ಹಕ್ಕುಗಳನ್ನ ಕಾಪಾಡಲು ಕಾನೂನಿನ ಬೆಂಬಲ ಕೂಡ ಸಿಗುತ್ತೆ. ಇದು ಯುವತಿಯರ ಪಾಲಿನ ಭಾರಿ ದೊಡ್ಡ ರಕ್ಷಾ ಕವಚವಾಗಿದೆ. ಇನ್ನು ಸ್ನೇಹಿತರೆ, ಮಸೂದೆಯ ಅತಿ ದೊಡ್ಡ ಗೇಮ್ ಚೇಂಜರ್ ಅಂದ್ರೆ ಅದು ಉತ್ತರಾಧಿಕಾರ ಮತ್ತು ಆಸ್ತಿ ಹಂಚಿಕೆಯ ವಿಚಾರ. ಹಳೆಯ ಧಾರ್ಮಿಕ ಕಾನೂನುಗಳ ಪ್ರಕಾರ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ತಮ್ಮ ತಂದೆಯ ಆಸ್ತಿಯಲ್ಲಿ ಗಂಡು ಮಕ್ಕಳಿಗೆ ಸಮಾನವಾದ ಪಾಲು ಸಿಗ್ತಾ ಇರಲಿಲ್ಲ. ಅವರಿಗೆ ಕೇವಲ ಅರ್ಧದಷ್ಟು ಅಥವಾ ಅದಕ್ಕಿಂತ ಕಡಿಮೆ ಪಾಲು ಮಾತ್ರ ಸಿಗ್ತಾ ಇತ್ತು. ಆದ್ರೆ ಹಿಮಂತ ಬಿಸ್ವಾ ಶರ್ಮಾ ಅವರ ಈ ಹೊಸ ಕಾನೂನು ಈ ಹಳೆಯ ತಾರತಮ್ಯದ ನಿಯಮಗಳನ್ನ ಕಂಪ್ಲೀಟ್ ಆಗಿ ಕಸದ ಬುಟ್ಟಿಗೆ ಎಸೆದಿದೆ. ಇನ್ಮುಂದೆ ಅಸ್ಸಾಂನಲ್ಲಿ ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಕೂಡ ಆಸ್ತಿಯಲ್ಲಿ ಸಮಾನ ಹಕ್ಕು ಸಿಗಲಿದೆ. ಧರ್ಮದ ಆಧಾರದ ಮೇಲೆ ಯಾವುದೇ ಅನ್ಯಾಯವಾಗುವುದಿಲ್ಲ. ಇದು ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಮಾಜದಲ್ಲಿ ಸಮಾನ ಸ್ಥಾನಮಾನಗಳನ್ನ ನೀಡುವ ಭಾರಿ ದೊಡ್ಡ ಹೆಜ್ಜೆಯಾಗಿದೆ. ಕೇವಲ ನಿಯಮಗಳನ್ನ ಮಾಡಿ ಸರ್ಕಾರ ಸುಮ್ಮನೆ ಕುಳಿತಿಲ್ಲ, ಬದಲಾಗಿ ಆ ನಿಯಮಗಳನ್ನ ಉಲ್ಲಂಘಿಸುವವರಿಗೆ ಕಠಿಣ ಶಿಕ್ಷೆಯ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಒಂದ್ ವೇಳೆ ಯಾರಾದ್ರೂ ಮದುವೆ ಅಥವಾ ಲಿವ್ ಇನ್ ಸಂಬಂಧಗಳ ಬಗ್ಗೆ ಸುಳ್ಳು ಮಾಹಿತಿ ನೀಡಿದ್ರೆ ಅಥವಾ ರಿಜಿಸ್ಟರ್ ಮಾಡಿಸಲು ವಿಫಲವಾದ್ರೆ ಅವರಿಗೆ ಬರೋಬ್ಬರಿ 3 ತಿಂಗಳಿಂದ 6 ತಿಂಗಳುಗಳವರೆಗೆ ಡೈರೆಕ್ಟ್ ಆಗಿ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ. ಜೊತೆಗೆ 10,000ದಿಂದ 25,000 ರೂಪಾಯಿಗಳವರೆಗೆ ಭಾರಿ ದೊಡ್ಡ ದಂಡವನ್ನ ಕೂಡ ಹಾಕಲಾಗುತ್ತೆ. ನಿಯಮಗಳ ಉಲ್ಲಂಘನೆ ಸರ್ಕಾರ ತೆಗೆದುಕೊಂಡಿರುವಂತಹ ಈ ಕಠೋರ ಕ್ರಮಗಳನ್ನ ನೋಡಿ ಮೂಲಭೂತವಾದಿಗಳಿಗೆ ಈಗ ಅಕ್ಷರಶಃ ನಡುಕ ಶುರುವಾಗಿದೆ. ಕಾನೂನಿನ ಕಣ್ತಪ್ಪಿಸಿ ನಡೀತಾ ಇರುವ ಈ ಎಲ್ಲ ಕಳ್ಳಾಟಗಳಿಗೂ ಕೂಡ ಈಗ ಪಕ್ಕಾ ಚೆಕ್ಮೇಟ್ ಬಿದ್ದಿದೆ. ಈ ಮಸೂದೆಯಲ್ಲಿ ಈಗ ನೀವು ಗಮನಿಸಬೇಕಾಗಿರೋ ಮತ್ತೊಂದು ಅತಿ ಪ್ರಮುಖ ವಿಚಾರ ಅಂದ್ರೆ ನಮ್ಮ ಭಾರತೀಯ ಸಂವಿಧಾನದಡಿ ಬರುವ ಬುಡಕಟ್ಟು ಜನಾಂಗದ ಸದಸ್ಯರಿಗೆ ಈ ಏಕರೂಪ ನಾಗರಿಕ ಸಂಹಿತೆಯಿಂದ ಕಂಪ್ಲೀಟ್ ಆಗಿ ವಿನಾಯಿತಿ ನೀಡಲಾಗಿದೆ. ಈಶಾನ್ಯ ರಾಜ್ಯಗಳಲ್ಲಿ ಬುಡಕಟ್ಟು ಜನಾಂಗದವರದೇ ಅತಿ ದೊಡ್ಡ ಸಂಖ್ಯೆ. ಅವರ ಸಂಸ್ಕೃತಿ ಮತ್ತು ಆಚರಣೆಗಳು ಸಾವಿರಾರು ವರ್ಷಗಳಷ್ಟು ಹಳೆಯದಾಗಿವೆ. ಅವರ ಆಚರಣೆಗಳಿಗೆ ಯಾವುದೇ ಧಕ್ಕೆ ಬರಬಾರದು ಎನ್ನುವ ಕಾರಣಕ್ಕಾಗಿ ಸರ್ಕಾರ ಬಹಳ ಜಾಣತನದಿಂದ ಅವರಿಗೆ ಈ ಕಾನೂನಿನಿಂದ ವಿನಾಯಿತಿಯನ್ನು ನೀಡಿದೆ. ಇದು ವಿರೋಧ ಪಕ್ಷಗಳು ಬುಡಕಟ್ಟು ಜನರನ್ನ ಎತ್ತಿಕಟ್ಟುವ ಕರಾಳ ಷಡ್ಯಂತ್ರಕ್ಕೆ ಸರ್ಕಾರ ಕೊಟ್ಟಿರುವಂತಹ ಡೈರೆಕ್ಟ್ ಮಾಸ್ಟರ್ ಸ್ಟ್ರೋಕ್ ಆಗಿದೆ. ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಬಹಳ ಹೆಮ್ಮೆಯಿಂದ ಈ ಮಸೂದೆಯ ಬಗ್ಗೆ ಮಾತನಾಡಿದ್ದಾರೆ. ಇದು ಕೇವಲ ಒಂದು ರಾಜಕೀಯ ಅಸ್ತ್ರವಲ್ಲ, ಬದಲಾಗಿ ಇದು ಲಿಂಗ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ನೈಜ ಪ್ರತಿರೂಪ ಅಂತ ಹೇಳಿದ್ದಾರೆ. ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಎನ್ನುವ ಸಂವಿಧಾನದ ಮೂಲಭೂತ ಹಕ್ಕನ್ನ ಅಸ್ಸಾಂನಲ್ಲಿ ಈಗ ಪ್ರಾಕ್ಟಿಕಲ್ ಆಗಿ ಜಾರಿಗೆ ತರಲಾಗಿದೆ. ಧಾರ್ಮಿಕ ಆಚರಣೆಗಳಿಗೆ ಅಂದ್ರೆ ಪೂಜೆ ಪುನಸ್ಕಾರಗಳಿಗೆ ಇದರಿಂದ ಯಾವುದೇ ತೊಂದರೆಯಾಗುವುದಿಲ್ಲ. ಅಂದ್ರೆ ಮನುಷ್ಯರ ಹಕ್ಕುಗಳ ವಿಚಾರದಲ್ಲಿ ಮಾತ್ರ ಯಾವುದೇ ತಾರತಮ್ಯ ಸಹಿಸೋದಿಲ್ಲ ಎನ್ನುವ ಕ್ಲಿಯರ್ ಮೆಸೇಜ್ ಅನ್ನ ಇಡೀ ರಾಜ್ಯಕ್ಕೆ ಕೊಡಲಾಗಿದೆ. ಇನ್ನು ಸ್ನೇಹಿತರೆ, ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರ್ತಾ ಇರುವ 3ನೇ ರಾಜ್ಯವಾಗಿ ಅಸ್ಸಾಂ ಈಗ ಇತಿಹಾಸ ಸೃಷ್ಟಿ ಮಾಡಿದೆ. ಇದಕ್ಕೂ ಮೊದಲು ಉತ್ತರಾಖಂಡ್ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಈ ಬಿಲ್ಗೆ ಕಂಪ್ಲೀಟ್ ಗ್ರೀನ್ ಸಿಗ್ನಲ್ ಬಿದ್ದಿದೆ. ಬಿಜೆಪಿಯ ಆಡಳಿತ ಇರುವ ರಾಜ್ಯಗಳು ಈಗ ಒಂದರ ಹಿಂದೊಂದರಂತೆ ಯುಸಿಸಿ ಮಸೂದೆಯನ್ನ ಪಾಸ್ ಮಾಡ್ತಾ ಇರುವುದು ಇಡೀ ದೇಶಕ್ಕೆ ಒಂದು ಭಾರಿ ದೊಡ್ಡ ದಿಕ್ಸೂಚಿಯಾಗಿದೆ. ಇದು ಮುಂದಿನ ದಿನಗಳಲ್ಲಿ ಇಡೀ ಭಾರತದಾದ್ಯಂತ ಕೇಂದ್ರ ಸರ್ಕಾರವೇ ರಾಷ್ಟ್ರೀಯ ಮಟ್ಟದ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರಲು ಮಾಡ್ತಾ ಇರುವ ಭಾರಿ ದೊಡ್ಡ ಮೆಗಾ ಪ್ರಿಪರೇಷನ್ ಎನ್ನುವುದು ರಾಜಕೀಯ ಪಂಡಿತರ ನಿಖರ ಲೆಕ್ಕಾಚಾರವಾಗಿದೆ. ಪ್ರಸ್ತುತ ಈ ಮಸೂದೆಯು ಅಸ್ಸಾಂ ವಿಧಾನಸಭೆಯಲ್ಲಿ ಮಂಡನೆಯಾಗಿದೆ. ಮುಂಬರುವ ದಿನಗಳಲ್ಲಿ ಇದರ ಬಗ್ಗೆ ವಿಧಾನಸಭೆಯಲ್ಲಿ ಸುದೀರ್ಘವಾದ ಮತ್ತು ವಿಸ್ತೃತವಾದ ಚರ್ಚೆ ನಡೆಯುತ್ತೆ. ವಿರೋಧ ಪಕ್ಷಗಳು ಎಷ್ಟೇ ಗದ್ದಲ ಮಾಡಿದ್ರೂ ಕೂಡ ಅಸ್ಸಾಂ ವಿಧಾನಸಭೆಯಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಇರೋದ್ರಿಂದ ಈ ಬಿಲ್ ಯಾವುದೇ ಅಡೆತಡೆ ಇಲ್ಲದೆ ಅಂಗೀಕಾರವಾಗುವುದು 100% ಗ್ಯಾರಂಟಿ. ಒಮ್ಮೆ ವಿಧಾನಸಭೆಯಲ್ಲಿ ಪಾಸ್ ಆಗಿ ರಾಜ್ಯಪಾಲರ ಅಂಕಿತ ಬಿದ್ದ ತಕ್ಷಣವೇ ಇಡೀ ಅಸ್ಸಾಂನಲ್ಲಿ ಹಳೆಯ ಕರಾಳ ವೈಯಕ್ತಿಕ ಕಾನೂನುಗಳು ಕಂಪ್ಲೀಟ್ ಆಗಿ ಕಸದ ಬುಟ್ಟಿಗೆ ಸೇರುತ್ತೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಸ್ನೇಹಿತರೆ, ಅಸ್ಸಾಂನಲ್ಲಿ ಮಂಡನೆಯಾಗಿರುವಂತಹ ಯುಸಿಸಿ ಮಸೂದೆ ಕೇವಲ ಒಂದು ರಾಜ್ಯದ ಕಾನೂನಲ್ಲ, ಬದಲಾಗಿ ಅದೊಂದು ನವ ಭಾರತದ ಉಕ್ಕಿನ ಇಚ್ಛಾಶಕ್ತಿಯ ಸಂಕೇತ. ಬಹುಪತ್ನಿತ್ವ, ಬಾಲ್ಯ ವಿವಾಹ, ಆಸ್ತಿಯ ತಾರತಮ್ಯದಂತಹ ಕರಾಳ ಪದ್ಧತಿಗಳನ್ನ ಕಿತ್ತು ಹಾಕಿ ಮಹಿಳೆಯರಿಗೆ ಗೌರವಯುತವಾದಂತಹ ಬದುಕು ಕಟ್ಟಿಕೊಡ್ತಾ ಇರುವ ಹಿಮಂತ ಬಿಸ್ವಾ ಶರ್ಮಾ ಅವರ ಈ ಮಾಸ್ಟರ್ ಸ್ಟ್ರೋಕ್ ನಿಜಕ್ಕೂ ಕೂಡ ಐತಿಹಾಸಿಕ. ಇಂತಹ ಕಾನೂನುಗಳು ಇಡೀ ಭಾರತದ ಮೂಲೆ ಮೂಲೆಗೂ ಕೂಡ ತಲುಪಿದಾಗ ಮಾತ್ರ ನಮ್ಮ ದೇಶ ನಿಜವಾದ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಲು ಸಾಧ್ಯ. ಸೊ ನಿಮ್ಗೆ ಏನನ್ಸುತ್ತೆ? ಬಹುಪತ್ನಿತ್ವವನ್ನ ಕಂಪ್ಲೀಟ್ ಆಗಿ ನಿಷೇಧಿಸಿ ಪ್ರತಿಯೊಬ್ಬರಿಗೂ ಕೂಡ ಕೇವಲ ಒಂದು ಮದುವೆ ಎನ್ನುವ ನಿಯಮ ತಂದಿರುವ ಅಸ್ಸಾಂ
ಅಸ್ಸಾಂ ಸರ್ಕಾರದ ಈ ನಿರ್ಧಾರ 100% ಸರಿ ಅಂತ ನಿಮ್ಗನ್ಸುತ್ತಾ? ಈ ಕಾನೂನು ಇಡೀ ದೇಶಕ್ಕೆ ಜಾರಿಯಾಗಬೇಕು ಅಂತ ನಿಮ್ಗನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಸಾಮಾಜಿಕ ನ್ಯಾಯ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಎತ್ತಿ ಹಿಡಿಯುವಂತಹ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ಆಡಳಿತಾತ್ಮಕ ಬದಲಾವಣೆಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ದೇಶದ ಅಭಿವೃದ್ಧಿಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ನಮ್ಮ ದೇಶದ ಸಂವಿಧಾನವನ್ನ ಬೆಂಬಲಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.